3 ದಿನ ಆಯಿತು ಪಾರ್ಲಿಮೆಂಟ್ ಶುರುವಾಗಿ. ಅನೇಕ ಬಾರಿ 2006ರಿಂದ ಹಿಡಿದು 2014ರವರೆಗೆ ಬೇಕಾದಷ್ಟು ಪೇಪರ್ ಲೀಕ್ ಆಗ್ಯಾವ. ನಿನ್ನೆ ಪ್ರಿಯಾಂಕಾ ಗಾಂಧಿದು ಒಂದು ಪ್ರೆಸ್ ಮೀಟ್ ನಾವು ನೋಡಿದ್ವಿ. ಯಾರವರು ರಾಜಸ್ಥಾನ್ ಗೆಹ್ಲೋಟ್ ಅವ್ರದ್ದು ಬಗ್ಗೆ ಮಾತಾಡಿದ್ದು ತಮ್ಮ ಕಾಲದಲ್ಲಿ ಬೇಕಾದಷ್ಟು ಆಗ್ಯಾವ. ಅದನ್ನ ಬಿಟ್ಟು ಬರೀ ಮೋದಿ ಅವರು ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಹಿಡ್ಕೊಂಡು ಪೇಪರ್ ಲೀಕ್ ಅಂತ ಪೇಪರ್ ಲೀಕ್ ಅದು ಇಶ್ಯೂ ಹೋಗಿ ಅದನ್ನ ರದ್ದು ಮಾಡಿ ಮತ್ತ ಸಕ್ಸಸ್ಫುಲ್ಲಿ ನೀಟ್ ಎಕ್ಸಾಮ್ ಮಾಡಿ 11 ಲಕ್ಷ ಜನ ಎಲಿಜಿಬಲ್ ಆಗ್ಯಾರ. ವಿದ್ಯಾರ್ಥಿಗಳು ಬಹಳಷ್ಟು ಖುಷಿ ಅದಾರ. ಆ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಯಾರೋ ಗುಂಡಾಗಳನ್ನ ದಿಲ್ಲಿ ಒಳಗೆ ಕರ್ಕೊಂಡು ಬಂದು ಹೈ ಡ್ರಾಮಾ ಮಾಡಿ ಕೆಳಗೆ ಬೀಳುವುದು, ಅವ್ರನ್ನ ಎತ್ಕೊಂಡು ಹೋಗುದು, ಅದೇನದು ಮೀಡಿಯಾದೊಳಗೆ ಬರಬೇಕು, ದೇಶದೊಳಗೆ ಅರಾಜಕತೆ ಸೃಷ್ಟಿ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿ ಪ್ರಯತ್ನ ಮಾಡಕತ್ತಾರ. ಎಲ್ಲ ಚುನಾವಣೆಗಳಲ್ಲಿ, ಇಡೀ ದೇಶದ ಚುನಾವಣೆಗಳಲ್ಲಿ, ಅನೇಕ ರಾಜ್ಯದ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗತ್ತೆ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇದೇನೋ ಒಂದು ಹೈ ಡ್ರಾಮಾ ಮಾಡ್ಕೊಂಡು ಹೊಂಟಾರ. ಇಂಥ ಹೈ ಡ್ರಾಮಾ ಭಾಳ ಮಾಡ್ಯಾರ ರಾಹುಲ್ ಗಾಂಧಿ. ಅದರಲ್ಲಿ ಯಾವುದರಲ್ಲಿ ಕೂಡ ಅವರು ಸಕ್ಸಸ್ ಆಗಿಲ್ಲ, ಮುಂದೂ ಕೂಡ ಅದರಲ್ಲಿ ಅವರು ಸಕ್ಸಸ್ ಆಗುದಿಲ್ಲ. ಏನೋ ಕೈ ಕಟ್ಕೊಂಡು ನಿಂತಾರ ಅವ್ರು. ಖರ್ಗೆ ಅವರು ಎದಕ್ಕೆ ಕೈ ಕಟ್ಕೊಂಡಾರ ಏನೋ ಅರ್ಥ ಆಗ್ಲಿಲ್ಲ. ಅದು ಏನೇನು ಮಾಡಬಾರದೆಲ್ಲಾನು ಮಾಡ್ತಕ್ಕಂಥದ್ದು ಇವತ್ತು ನಡೀತಾ ಇದೆ. ಇದನ್ನ ನಾವು ಖಂಡನ ಮಾಡ್ತೀವಿ. ಯಾವುದು ಪ್ರಧಾನ ಮಂತ್ರಿ ಸಮಸ್ಯೆ ಇರ್ತಾವು, 1 ಕಿಲೋಮೀಟರ್ ಝೋನ್ನೊಳಗೆ ಯಾರು ಬರಬಾರ್ದಂತ ಇರ್ತಾರ, ಅದನ್ನ ಅಲ್ಲಿ ಹೋಗಿ ಗಲಾಟೆ ಮಾಡೋದು, ಪಾರ್ಲಿಮೆಂಟ್ ಹತ್ರ ಹೋಗಿ ಮುತ್ತಿಗೆ ಹಾಕಕ್ ಹೋಗುದು. ಬಹುಶಃ ಅವ್ರೇನ್ ತಿಳ್ಕೊಂಡಾರ, ನೇಪಾಳ, ಶ್ರೀಲಂಕಾ, ಬಾಂಗ್ಲಾದೇಶ ಅಂತ ತಿಳ್ಕೊಂಡು ಆ ಹೈ ಡ್ರಾಮಾ ಇಲ್ಲಿ ಮಾಡಕ್ ಹೊಂಟಾರ. ಇದು ಭಾರತದ ಇಂಥದಕ್ಕೆ ಯಾರು ಇಲ್ಲಿ ಜನ ಆಸ್ಪದನೂ ಕೊಡುದಿಲ್ಲ. ಯಾರೋ ಕೆಲವು ವಿದೇಶಿ ತಾಕತ್ತು ಮೊದಲಿಂದ ಅವ್ರದ್ದು ಈ ಚೈನಾ ಜೋಡಿ ರಾಹುಲ್ ಗಾಂಧಿದು ಸ್ವಲ್ಪ ಸಂಬಂಧ ಐತಿ. ಹುಡುಗಿಲೆ ಹೋಗೋದು, ಭೇಟಿ ಆಗೋದು, ಅದೇನೇನೋ ಮಾಡ್ತಿರ್ತಾರ. ಅಂತ ವಿದೇಶಿ ತಾಕತ್ತುಗಳನ್ನ ಗಮನದಲ್ಲಿಟ್ಕೊಂಡು ಏನೋ ಒಂದು ಈ ತರದ ಹೈ ಡ್ರಾಮಾ ಮಾಡಿ ಅವ್ರು ಕರ್ಕೊಂಡೋಗಿ ಪೊಲೀಸ್ ಗಾಡಿಯಾಗ ಕರ್ಕೊಂಡು ಹೋಗ್ಬಿಟ್ರೆ ಇಲ್ಲಿ ಕಾಂಗ್ರೆಸ್ನವ್ರಿಗೆ ಏನ್ ತೊಂದರೆ ಆತ, ಅವ್ರನ್ನ ಅರೆಸ್ಟ್ ಮಾಡಿದ್ರಂತ ಇಲ್ಲಿ ಸ್ಟ್ರೈಕ್ ಅಂತ